ಎಲ್ಲ EC2 ಮಿಷನ್ಗೂ ಸ್ಟೋರೇಜ್ ಇರುತ್ತೆ ಅಂತ ನಾನು ಹೇಳಿದ್ದೀನಿ, ರೈಟ್? ಏನಕ್ಕೆ ಬೇಕು ಸ್ಟೋರೇಜ್ EC2 ಮಿಷನ್ಗೆ? Store the data. ವಾಟ್ ಕೈಂಡ್ ಆಫ್ ಡೇಟಾ? First we need for ಓಕೆ, OS. ನೀವು ಲ್ಯಾಪ್ಟಾಪ್ ಕೊಂಡ್ಕೊಂಡಿದ್ದೀರಾ. OS. ಲ್ಯಾಪ್ಟಾಪ್ ಕೊಟ್ಟೆ ನಾನು, ಹಾರ್ಡ್ ಡಿಸ್ಕ್ ಕೊಡಲ್ಲ, ಏನಾಗುತ್ತೆ ಆನ್ ಮಾಡಿದ್ರೆ? So OS ಇರಲ್ಲ. ಅಲ್ವಾ? OS ರಿಲೇಟೆಡ್ ಫೈಲ್ಸ್ ಆಗಿರ್ಲಿ, ನಿಮ್ ಪರ್ಸನಲ್ ರಿಲೇಟೆಡ್ ಏನೇ ಆಗಿರ್ಲಿ, ಒಂದು ಡಿಸ್ಕ್ ಅನ್ನೋದು ಇರಲೇಬೇಕು ಅಲ್ವಾ? ಐದರ್ ಇಟ್ ಮೇ ಬಿ SSD ಆರ್ ಹಾರ್ಡ್ ಡಿಸ್ಕ್, ವಾಟ್ ಎವರ್ ಇಟ್ ಮೇ ಬಿ, ಅಲ್ವಾ? Yes, sir. ಇಲ್ಲ ಅಂತಂದ್ರೆ ವರ್ಕ್ ಆಗಲ್ಲ ಸರ್. ಸೊ ಬೈ ಡಿಫಾಲ್ಟ್ ಎಲ್ಲಾ ಸರ್ವರ್ಗೂ ಒಂದು ಸ್ಟೋರೇಜ್ ಅನ್ನೋದು ಇದ್ದೇ ಇರುತ್ತೆ. ಲೆನೆಕ್ಸ್ ಸರ್ವರ್ ಅಲ್ಲ, ಅದಕ್ಕೆ 8 GB ಮಿನಿಮಮ್ ಕೊಟ್ಟಿದ್ದಾನೆ. ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡ್ಕೋಬಹುದು. ನಾನು ಅಪ್ಕಮಿಂಗ್ ಕ್ಲಾಸಸ್ ಅಲ್ಲಿ GP2 ಅಂದ್ರೇನು, SSD ಅಂದ್ರೇನು, ಇದೆಲ್ಲ ನಾನು ಅಪ್ಕಮಿಂಗ್ ಕ್ಲಾಸಸ್ ಅಲ್ಲಿ ಮಾತಾಡ್ತೀನಿ. ಆಸ್ ಆಫ್ ನಾವು ಜನರಲ್ ಪರ್ಪಸ್ GP3ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ. ಈಗ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಇನ್ಸ್ಟೆನ್ಸ್ ಟೈಪ್ ಎಲ್ಲರಿಗೂ ಅರ್ಥ ಆಯ್ತು, ಸೂಪರ್. EC2 ಮಿಷನ್ಗೆ ಏನಿರುತ್ತೆ ಅಂತ ಹೇಳಿದೀನಿ ನಾನು? EBS ಇಸ್ ನಥಿಂಗ್ ಬಟ್ ಸ್ಟೋರೇಜ್, ಎಲಾಸ್ಟಿಕ್ ಬ್ಲಾಕ್ ಸ್ಟೋರೇಜ್ ಅಂತ ಹೇಳಿ ಕರಿತೀವಿ. ಇದು ಸಪರೇಟ್ ಕ್ಲಾಸ್ ಇದೆ, ಐ ಆಮ್ ನಾಟ್ ಕವರಿಂಗ್ ನೌ, ಬಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಎಲ್ಲ EC2 ಮಿಷನ್ಗೆ ಒಂದು ಸ್ಟೋರೇಜ್ ಇದೆ. ನೆಕ್ಸ್ಟ್ ಏನಿರುತ್ತೆ? ಇನ್ನೊಂದು ಏನಿರುತ್ತೆ? Firewall. Firewall. ರೈಟ್, ಒಂದು ಫೈರ್ ವಾಲ್ ಕಂಪಲ್ಸರಿ ಎಲ್ಲ EC2 ಮಿಷನ್ ಇರುತ್ತೆ. ಅದನ್ನ ನಾವು ಸೆಕ್ಯೂರಿಟಿ ಗ್ರೂಪ್ ಅಂತೇಳಿ ಕರಿತೀವಿ. ಈಗ ಅರ್ಥ ಆಯ್ತಾ EC2 ಮಿಷನ್ಗೆ ಏನೆಲ್ಲ ಬೈ ಡಿಫಾಲ್ಟ್ ಆಗಿರುತ್ತೆ ಎಲ್ಲಾರ್ಗು? Yes, sir. Sir. Yes, sir. ಈಗ ಹೇಳಿ, ವಾಟ್ ಈಸ್ ಫೈರ್ ವಾಲ್? ವೈ ವಿ ರಿಕ್ವೈರ್ಡ್ ಫೈರ್ ವಾಲ್? Security purpose. ಸೂಪರ್, ಸೆಕ್ಯೂರಿಟಿ ಪರ್ಪಸ್. ಓಕೆ, ಏನ್ ಮಾಡ್ಬೋದು ನಾವು ಫೈರ್ ವಾಲ್ ಇಂದ? ವಾಟ್ ವಿ ಕ್ಯಾನ್, ಸೆಕ್ಯೂರಿಟಿ ಫೈನ್, ಸೆಕ್ಯೂರಿಟಿ ಅಂತಂದ್ರೆ ಎಲ್ಲರೂ ಎವ್ರಿ ಒನ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ವಾಟ್ ವಿ ಕ್ಯಾನ್ ಡೂ ವಿತ್ ಫೈರ್ ವಾಲ್? Filter incoming and outgoing. ಎಕ್ಸಾಕ್ಟ್ಲಿ, ಇನ್ಕಮಿಂಗ್ ಅಂಡ್ ಔಟ್ ಗೋಯಿಂಗ್. ಲೆಟ್ ಮಿ ಗಿವ್ ಒನ್ ಸ್ಮಾಲ್ ಎಕ್ಸಾಂಪಲ್ ಟು ಯು ಆಲ್, ಫೈರ್ ವಾಲ್ ಯಾವ ತರ ವರ್ಕ್ ಆಗುತ್ತೆ ಅಂತೇಳಿ. ಫೈನ್, ಲೆಟ್ ಮಿ ಓಪನ್ ಮೈ ಪೇಂಟ್ ಸೊ ದಟ್ ವಿಲ್ ಗೆಟ್ ಎ ಕ್ಲಾರಿಟಿ. ಓಕೆ, ನಾನು ಇದನ್ನ ಏನಂತ ಕರಿಬಹುದು? ಸೆಕ್ಯೂರಿಟಿ ಗ್ರೂಪ್ ಅಂತ ಹೇಳಿ ಕರಿತೀನಿ. ಓಕೆ, ಇದಕ್ಕೆ ಏನಿರುತ್ತೆ ಅಂತ ಹೇಳಿದ್ದೀನಿ ನಾನು? EC2 ಮಿಷನ್ ಅಲ್ವಾ? Yes, sir. ಇದು EC2 ಮಿಷನ್. ಇದಕ್ಕೆ ಏನಿರುತ್ತೆ ಅಂತ ಹೇಳಿದ್ದೀನಿ? EBS ವಾಲ್ಯೂಮ್, ರೈಟ್? ಫೈನ್. Yes, sir. ನಾವೆಲ್ಲ ಎಲ್ಲಿದ್ದೀವಿ? Internet. ಹ್ಮ್, Internet. ಇಂಟರ್ನೆಟ್, ಎಕ್ಸಾಕ್ಟ್ಲಿ. ನಾವು ಇಂಟರ್ನೆಟ್ ಅಲ್ಲಿ ಇದ್ದೀವಿ. ಇಂಟರ್ನೆಟ್ ಇಂದ ಈ ಸರ್ವರ್ನ ಆಕ್ಸೆಸ್ ಮಾಡಬೇಕು ಅಂತಂದ್ರೆ ನನ್ನ ಹತ್ರ ಏನಿರಬೇಕು? ಈ ಸರ್ವರ್ದು ಪಬ್ಲಿಕ್ IP ಅಡ್ರೆಸ್ ಇರಬೇಕು, ಮತ್ತೆ ಕೀ ಪೇರ್ ಇರಬೇಕು ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿನ್ನೆ ಮೊನ್ನೆ ಕ್ಲಾಸ್ ಅಲ್ಲಿ. ಓಕೆ, ಕೀ ಪೇರ್ ಇದೆ ಎಲ್ಲ ಹಿಡ್ಕೊಂಡು ನಾನು ಇಂಟರ್ನೆಟ್ ಇಂದ ಫಸ್ಟ್ ಎಲ್ಲಿಗೆ ಹೋಗ್ತೀನಿ? IGW ಹೋಗ್ತೀನಿ. ಅದಾಗಿದ್ಮೇಲೆ ರೌಟ್ ಟೇಬಲ್ಗೆ Route ಹೋಗ್ತೀನಿ. table. ಅದಾಗಿದ್ಮೇಲೆ ಸಬ್ನೆಟ್ಗೆ ಹೋಗ್ತೀನಿ. ಸಬ್ನೆಟ್ ಆಗಿದ್ಮೇಲೆ ಇದೆ ಅಂತಂದ್ರೆ ಸಬ್ನೆಟ್ ಒಳಗಡೆ ಇದೆ ಅಂತಂದ್ರೆ ನಾನು ಎಲ್ಲಿಗೆ ಹೋಗ್ತೀನಿ? Reset. ಆ Security group. Firewall. Firewall. ಕಂಪಲ್ಸರಿ ಸೆಕ್ಯೂರಿಟಿ ಗ್ರೂಪ್ ನ ದಾಟ್ಕೊಂಡೆ EC2 ಮಿಷನ್ ನ ಕನೆಕ್ಟ್ ಆಗೋದು. ಅದು ಅರ್ಥ ಆಯ್ತಾ? Okay, sir. Yes, sir. ಇದು ಫೈರ್ ವಾಲ್ ಅಂತೇಳಿ ಕರಿತೀವಿ ನಾವು. ಏನಂತ ಕರಿಬಹುದು? Firewall. Firewall. ಫೈರ್ ಅಂದ್ರೆ ಬೆಂಕಿ ಗೋಡೆ ಅಲ್ವಾ ನಮ್ಮ ಕನ್ನಡದಲ್ಲಿ. ಫೈನ್. ಈ ಫೈರ್ ವಾಲ್ ಏನ್ ಮಾಡುತ್ತೆ ಅಂತಂದ್ರೆ, ಇಂಟರ್ನೆಟ್ ಇಂದ ಯಾವುದೇ ಟ್ರಾಫಿಕ್ ಒಳಗಡೆ ಬರ್ತಿದೆ ಅಂತಂದ್ರೆ ನನ್ನ ಸರ್ವರ್ಗೆ, ಇದನ್ನ ನಾನು ಏನಂತ ಕರಿಬಹುದು? Inbound. Inbound connection. ಇನ್ಬೌಂಡ್ ಟ್ರಾಫಿಕ್ ಅಂತ ಹೇಳಿ ಕರಿಬಹುದಾ? ರೈಟ್? Yeah. whichever the thing is coming from internet to my EC2 machine, ಅದನ್ನ ನಾನು ಇನ್ಬೌಂಡ್ ಅಂತೇಳಿ ಕರಿತೀನಿ. ಅದೇ ತರ ಈ ಸರ್ವರ್ ಕನೆಕ್ಟ್ ಆಯ್ತು ಅಂತೇಳಿ ಅನ್ಕೊಳ್ಳೋದ. ಕನೆಕ್ಟ್ ಆಗಿದ್ಮೇಲೆ ನಾನು ಇಂಟರ್ನೆಟ್ಗೆ ಹೋಗ್ಬೇಕು ಅಂತಂದ್ರೆ ಇದೇ ತರ ಏನಾಗುತ್ತೆ? ಫೈರ್ ವಾಲ್ ಮುಖಾಂತರನೇ ಹೊರಗಡೆ ಹೋಗ್ಬಿಟ್ಟು ಇಂಟರ್ನೆಟ್ ಹತ್ರ ಗೂಗಲ್ಗೆ ಹೋಗಿ ನಾನು ಡೌನ್ಲೋಡ್ ಮಾಡ್ಕೋಬಹುದು. ಗಾಟ್ ಇಟ್? ಇದನ್ನ ನಾನು ಏನಂತ ಕರಿಬಹುದು ಈ ಪ್ರೋಸೆಸ್ ನ? ಇದು ಇನ್ಬೌಂಡ್, Outbound. ದಿಸ್ ಇಸ್ Outbound. ಔಟ್ಬೌಂಡ್. ಇದನ್ನ ನಾನು ಔಟ್ಬೌಂಡ್ ಟ್ರಾಫಿಕ್ ಅಂತೇಳಿ ಕರಿತೀನಿ.
ಇಲ್ಲಿ ಗಂಟ ಎಲ್ಲರಿಗೂ ಅರ್ಥ ಆಯ್ತು. ಈಗ ಇನ್ಬೌಂಡ್ ಈಗ EC2 ಮಿಷನ್ ಗೆ ಕನೆಕ್ಟ್ ಮಾಡಬೇಕು ಅಂತಂತಂದ್ರೆ ಇದು ಲೆನೆಕ್ಸ್ ಸರ್ವರ್ ಆದ್ರೆ ಏನ್ ಯೂಸ್ ಮಾಡಬೇಕು? SSH ಅಂದ್ರೆ ಏನು? ಸೆಕ್ಯೂರ್ ಸೆಲ್. ಇದು ಬಂದ್ಬಿಟ್ಟು ಒಂದು ಪ್ರೋಟೋಕಾಲ್. ಅರ್ಥ ಆಯ್ತಾ? ವಿಂಡೋಸ್ ಆದ್ರೆ RDB ಅಲ್ವಾ? ಸೊ ಈ SSH ವಿಂಡೋಸ್ ಸರ್ವರ್ ಅಂತೇಳಿ ಅನ್ಕೊಳ್ಳೋದ. ಈ ಸೆಕ್ಯೂರಿಟಿ ಗ್ರೂಪ್ ಅಲ್ಲಿ ಏನಿರಬೇಕು ಬೈ ಡಿಫಾಲ್ಟ್ ಎಂಟ್ರಿ? Port 22 ಓಪನ್ ಇರಬೇಕು. SSH 22 ಓಪನ್ ಇರಬೇಕು ಅಂದ್ರೆ ಎನೇಬಲ್ ಆಗಿರ್ಬೇಕು. ಅವಾಗ್ಲೇ ನಾನು ಕನೆಕ್ಟ್ ಮಾಡಕ್ಕೆ ಬಿಡುತ್ತೆ. ಇಲ್ಲಿಗೆ ಬರುತ್ತೆ, ಚೆಕ್ ಮಾಡುತ್ತೆ. ಓಕೆ, ನಾನು 22. ಅದೇ ತರ ಈಗ ಪಬ್ಲಿಕ್ IP ಮತ್ತೆ ಕೀಪೇರ್ ಹಿಡ್ಕೊಂಡು ನಾನು ಬಂದಾಗಿದ್ಮೇಲೆ ಇಲ್ಲಿ ಪೋರ್ಟ್ 22 ಎನೇಬಲ್ ಇದ್ರೆ ಮಾತ್ರ, ರೂಲ್ ಎನೇಬಲ್ ಇದ್ರೆ ಮಾತ್ರ ಒಳಗಡೆ ಹೋಗುತ್ತೆ. ಎನೇಬಲ್ ಇಲ್ಲ ಅಂತಂದ್ರೆ ಲಾಕ್. ಆಗಲ್ಲ. ರಿಟರ್ನ್ ಆಗಲ್ಲ. ಅರ್ಥ ಆಯ್ತಾ? ಅದೇ ತರ ನಾನು ಈ ಸರ್ವರ್ ಅಲ್ಲಿ HTTP ವೆಬ್ಸೈಟ್ ನ ಹೋಸ್ಟ್ ಮಾಡಿದೀನಿ ಅಂತಂದ್ರೆ ಇಲ್ಲಿ ನಾನು ಗೂಗಲ್ ಅಲ್ಲಿ ನಾನು ಏನ್ ಮಾಡ್ತೀನಿ, ವೇಟ್ ಲೆಟ್ ಮಿ ಕ್ಲಿಯರ್ ದಿಸ್. ಗೂಗಲ್ಗೆ ಹೋಗ್ತೀನಿ, ಇಂಟರ್ನೆಟ್ ಹೋಗ್ಬಿಟ್ಟು ನಾನು ಏನ್ ಕ್ಲಿಕ್ ಮಾಡ್ತೀನಿ, ಇದ್ರದ್ದು ಪಬ್ಲಿಕ್ IP ಅಡ್ರೆಸ್ ಕ್ಲಿಕ್ ಮಾಡ್ತೀನಿ ಅಲ್ವಾ? ಯಾವುದೇ ವೆಬ್ಸೈಟ್ ವರ್ಕ್ ಆಗೋದು HTTP ಅಂಡ್ HTTPS ಅಲ್ಲೇ ವರ್ಕ್ ಆಗೋದು. ಆಯ್ತಾ? ಪೋರ್ಟ್ ನಂಬರ್ 80 ಇದು. ಆಯ್ತಾ? ಇದು 443. ಓಕೆ, ಇದ್ರ ಎರಡೊಳಗಡೆ ನಾನು ವರ್ಕ್ ಮಾಡೋದು. ಆಸ್ ಆಫ್ ನೌ ಅಂಡರ್ಸ್ಟ್ಯಾಂಡ್ HTTP ನಾನು ತೋರಿಸ್ತಾ ಇರೋದು ನಿಮ್ಗೆ. ಇಲ್ಲಿ ಇಂಟರ್ನೆಟ್ ಗೂಗಲ್ ಅಲ್ಲಿ ನಾನು ಟೈಪ್ ಮಾಡಿದ್ರೆ ಇದ್ರದ್ದು IP ಅಡ್ರೆಸ್ HTTP ಬೈ ಡಿಫಾಲ್ಟ್ ಅಪ್ಲಿಕೇಶನ್ ಲೇಯರ್ ತಗೊಳುತ್ತೆ. ಇಲ್ಲಿಗೆ ಬಂದ್ಬಿಟ್ಟು ಸೆಕ್ಯೂರಿಟಿ ಗ್ರೂಪ್ ಬಂದ್ಬಿಟ್ಟು ಚೆಕ್ ಮಾಡುತ್ತೆ. ಓ, ನನಗೆ HTTP ರಿಕ್ವೆಸ್ಟ್ ಬರ್ತಾ ಇದೀನಿ ನಾನು ನಿನ್ನ ಹತ್ರಗೆ, ಬಿಡು ಒಳಗಡೆ ಅಂತೇಳಿ ಕೇಳುತ್ತೆ. ಪಬ್ಲಿಕ್ IP ಅಡ್ರೆಸ್ ನನ್ನ ಹತ್ರ ಇದೆ. ಫೈರ್ವಾಲ್ ಚೆಕ್ ಮಾಡುತ್ತೆ. HTTP ಎನೇಬಲ್ ಇದ್ರೇನೆ ನಿಮಗೆ ವೆಬ್ಸೈಟ್ ಬರೋದು ಕಂಟೆಂಟ್. ಎನೇಬಲ್ ಇಲ್ಲ ಅಂತಂದ್ರೆ ಒಳಗಡೆ ಹೋಗಲ್ಲ. ಎನೇಬಲ್ ಇದ್ರೆ ಒಳಗಡೆ ಹೋಗ್ಬಿಟ್ಟು ವಾಪಸ್ ಅದೇ ತರ ಹೊರಗಡೆ ಬರುತ್ತೆ. ಎನೇಬಲ್ ಇಲ್ಲ ಅಂತಂದ್ರೆ ಇಲ್ಲಿಗೆ ಬಂದ್ಬಿಟ್ಟು ವಾಪಸ್ ಬಂದ್ಬಿಟ್ಟು ನಿಮಗೆ ಎರರ್ ಡಿಸ್ಪ್ಲೇ ಆಗುತ್ತೆ. ಹೋಗಿ ಫೈರ್ ವಾಲ್ ಚೆಕ್ ಮಾಡು ಅಂತೇಳಿ. ಕ್ಲಾರಿಟಿ ಬಂತಾ ಎಸ್ ಸರ್. ಎಲ್ಲರಿಗೂ? Yes, sir. ಇದನ್ನ ನಾನು ಸೋರ್ಸ್ ಅಂತೇಳಿ ಕರಿಬಹುದು ಅಲ್ವಾ? ಇದನ್ನ ನಾನು ಏನಂತ ಕರಿಬಹುದು? ಡೆಸ್ಟಿನೇಷನ್. ರೈಟ್? ಎಲ್ಲರಿಗೂ ಅರ್ಥ ಆಯ್ತಾ? ಎಸ್ ಸರ್. ಈಗ ಏನೇ ಆಗಿರ್ಲಿ ಟ್ರಾಫಿಕ್ ನೀನ್ EC2 ಮಿಷನ್ ಬರ್ತಾ ಇದೆ ಅಂತ ಅಂದ್ರೆ ಫಸ್ಟ್ ಫೈರ್ ವಾಲ್ ಅಲ್ಲಿ ಎನೇಬಲ್ ಆಗಿರ್ಬೇಕು. ಆಗಿಲ್ಲ ಅಂತಂದ್ರೆ ಕನೆಕ್ಟ್ ಆಗಲ್ಲ. ಕ್ಲಿಯರ್? ಎಸ್ ಸರ್. ಫೈನ್. ಲೆಟ್ ಮೀ ಶೋ ಯು ಹೌ ಟು ಕ್ರಿಯೇಟ್ ಎ ಸೆಕ್ಯೂರಿಟಿ ಗ್ರೂಪ್. ಇದು ನಾನೇನು ಕ್ರಿಯೇಟ್ ಮಾಡಲ್ಲ. ಇಲ್ಲಿ EC2 ಮಿಷನ್ ಬರ್ತೀನಿ. ಸೆಕ್ಯೂರಿಟಿ ಗ್ರೂಪ್ ಬಂದ್ಬಿಟ್ಟು ಒಂದು ಹೊಸ ಸೆಕ್ಯೂರಿಟಿ ಗ್ರೂಪ್ ಯಾವ ತರ ಸರ್ ಕ್ರಿಯೇಟ್ ಮಾಡೋದು? ಎಲ್ಲಿ ಕ್ರಿಯೇಟ್ ಮಾಡ್ತೀನಿ ಸೆಕ್ಯೂರಿಟಿ ಗ್ರೂಪ್? ಒಂದು VPC ಒಳಗಡೆ ಕ್ರಿಯೇಟ್ ಮಾಡಬೇಕು. ನನ್ನ ಹತ್ರ 2 VPC ಇದೆ. ಆಗ್ಲೇ ನಾನು ಒಂದು ಡಿಫಾಲ್ಟ್ VPC ತಗಂತೀನಿ. ಈಗ ಕುಮಾರ್ ಟೆಸ್ಟಿಂಗ್ SG ಅಂತ ಹೇಳಿ ಕೊಡ್ಲಾ? ರೈಟ್? ಕೊಟ್ಟೆ ಹೆಸರು, ಸೆಕ್ಯೂರಿಟಿ ಗ್ರೂಪ್ಗೆ ಹೆಸರು. ಓಕೆ, Yes, sir. ಓಕೆ ಸರ್. ಡಿಸ್ಕ್ರಿಪ್ಷನ್ ಸೇಮ್ ನಿಮ್ಗೆ ಬೇಕಾಗಿರೋದು ಕೊಡ್ಬೋದು. ಇಲ್ಲಿ ಯಾವ VPC ಒಳಗಡೆ ಈ ಸೆಕ್ಯೂರಿಟಿ ಗ್ರೂಪ್ ನ ಕ್ರಿಯೇಟ್ ಮಾಡಬೇಕು ಅನ್ಕೊಂಡಿದ್ದೀರಾ? ಕುಮಾರ್ VPC. ನನ್ನ ಹತ್ರ ಕುಮಾರ್ VPC ಇಲ್ಲ. ಐ ಹ್ಯಾವ್ ಎ ಪ್ರಾಜೆಕ್ಟ್ VPC. ಓಕೆ, ಐ ಆಮ್ ಕ್ರಿಯೇಟಿಂಗ್ ಇನ್ ಪ್ರಾಜೆಕ್ಟ್ VPC. ಇದರೊಳಗಡೆ ಒಂದು ಸಬ್ನೆಟ್ ಇದೆ. ಐ ವಿಲ್ ಬಿ ಓಕೆ ಫೈನ್. ಪ್ರಾಜೆಕ್ಟ್ VPC ಅಲ್ಲಿ ಮಾಡಿದ್ದೇನೆ. ಇನ್ಬೌಂಡ್ ರೂಲ್ ನಾನು ಏನು ಕೊಟ್ಟಿಲ್ಲ. ಓಕೆ, ನೋ ಇನ್ಬೌಂಡ್ ರೂಲ್. ಓಕೆ, ಓಕೆ. ಔಟ್ಬೌಂಡ್ ರೂಲ್ ಏನಿದೆ? All traffic. ಹ್ಮ್, All traffic ತೋರಿಸ್ತಾ ಇದೆ ಆಲ್ ಸರ್. ಟ್ರಾಫಿಕ್. ಆಲ್ ಟ್ರಾಫಿಕ್ ಅಂದ್ರೆ ಏನು? Everyone. ಎವ್ರಿ ಒನ್ ಅಂದ್ರಲ್ಲ, ಎವ್ರಿ ಪ್ರೋಟೋಕಾಲ್ ಅಂದ್ರೆ HTTP SSH ಏನೇ ಆಗಿರ್ಲಿ ಹೊರಗಡೆ ಹೋಗ್ಬೋದು. ನನ್ನ ನೆಟ್ವರ್ಕ್ ಇಂದ ನಾನು ಇಂಟರ್ನೆಟ್ ರೀಚ್ ಆಗ್ತೀನಿ. ಬಟ್ ಇಂಟರ್ನೆಟ್ ಇಂದ ಏನೇ ಬಂದ್ರು ಫೈರ್ ವಾಲ್ ನ ದಾಟ್ಕೊಂಡು ಬರ್ಬೇಕು. ಎನೇಬಲ್ ಇದ್ರೆ ಮಾತ್ರ ಒಳಗಡೆ ಬರ್ಬೇಕು. ಬಟ್ ಹೊರಗಡೆ ಏನಾದ್ರೂ ಹೋಗ್ಬೋದು. ಬೈ ಡಿಫಾಲ್ಟ್ ಅವರೇ ನಿಮಗೆ ಆಲ್ ಟ್ರಾಫಿಕ್ ಕೊಟ್ಟಿದ್ದಾರೆ. ದಿಸ್ ಇಸ್ ನಾಟ್ ಎ ಸೆಕ್ಯೂರಿಟಿ ಬ್ರಿಡ್ಜ್. ಓಕೆ, ಬಟ್ ಇನ್ಬೌಂಡ್ ರೂಲ್ ನೀವು ತಲೆಯಲ್ಲಿ ಇಟ್ಕೋಬೇಕು ಯಾವಾಗ್ಲೂ. ಅರ್ಥ ಆಯ್ತಾ? ನಾನು ನಿಮಗೆ ಡೆಸ್ಟಿನಿ ಇದಂತ ಹೇಳಿದ್ದೀನಿ. ಬಟ್ ಡೆಸ್ಟಿನೇಷನ್ ಇಸ್ ದಿಸ್ ಅಂಡ್ ದಿಸ್ ಇಸ್ ದ ಸೋರ್ಸ್. ಓಕೆ, ದಿಸ್ ಇಸ್ ಡೆಸ್ಟಿನೇಷನ್ ಅಂಡ್ ದಿಸ್ ಇಸ್ ಸೋರ್ಸ್. ಕ್ಲಿಯರ್? Sir. ಫೈನ್. ಈಗ ಔಟ್ಬೌಂಡ್ ರೂಲ್ ಅವರೇ ಕೊಟ್ಟಿದ್ದಾರೆ. ಐ ಆಮ್ ನಾಟ್ ಬಾದರ್ ಅಬೌಟ್ ಇಟ್. ಲೆಟ್ ಮಿ ಗೋ Sir? ಅಡ್ ಅಂಡ್ ಡೆಸ್ಟಿನೇಷನ್ ಬಂದು ಇಂಟರ್ನೆಟ್. ಹೌದು. ಓಕೆ. ಐ ಆಮ್ ಕ್ರಿಯೇಟಿಂಗ್ ಒನ್ ಸೆಕ್ಯೂರಿಟಿ ಗ್ರೂಪ್. ಸೆಕ್ಯೂರಿಟಿ ಗ್ರೂಪ್ ಅನ್ನೋದೊಂದು ಕ್ರಿಯೇಟ್ ಆಯ್ತು. ಸೆಕ್ಯೂರಿಟಿ ಗ್ರೂಪ್ ಬಂದ್ರೆ ಇಲ್ಲಿದೆ ನೋಡಿ ನನ್ನ ಸೆಕ್ಯೂರಿಟಿ ಗ್ರೂಪ್. ರೈಟ್? ದಿಸ್ ಈಸ್ ಮೈ ಸೆಕ್ಯೂರಿಟಿ ಗ್ರೂಪ್ ವಿಚ್ ಐ ಹ್ಯಾವ್ ಕ್ರಿಯೇಟೆಡ್. ಓಕೆ, ಇಲ್ಲಿದೆ ನೋಡಿ. ಓಕೆ,
ದಿಸ್ ಇಸ್ ವಾಟ್ ಐ ಹ್ಯಾವ್ ಕ್ರಿಯೇಟೆಡ್ ಜಸ್ಟ್ ನೌ. ಅರ್ಥ ಆಯ್ತಾ Yes, sir. ಎಲ್ಲರಿಗೂ? ಈ ವಿ Yes, ಪಿ ಸಿ ಅಲ್ಲಿ sir. ಕ್ರಿಯೇಟ್ ಮಾಡಿದ್ದೀನಿ, ಎಫ್ 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 F6 ಅಲ್ಲಿ ನಾನು ಕ್ರಿಯೇಟ್ ಮಾಡಿದ್ದೀನಿ. ಈಗ ಒಂದು EC2 ಮಿಷಿನ್ ಕ್ರಿಯೇಟ್ ಮಾಡಬೇಕಾದ್ರೆ ನಾನು ಈ ಸೆಕ್ಯೂರಿಟಿ ಗ್ರೂಪ್ ನ ನಾನು ಕೊಡಬೇಕು ಅಂತ ಕೀಪರ್ ನ ಸೆಲೆಕ್ಟ್ ಮಾಡ್ತೀನಿ, ವಿಚ್ ಐ ಆಲ್ರೆಡಿ ಹ್ಯಾವ್. ನೆಟ್ವರ್ಕ್ ಸೆಲೆಕ್ಟ್ ಮಾಡ್ತೀನಿ, ವಿಚ್ ನೆಟ್ವರ್ಕ್ ಐ ವಾಂಟ್ ಟು ಕ್ರಿಯೇಟ್, ಪ್ರಾಜೆಕ್ಟ್ VPC. ಇದ್ರೊಳಗಡೆ ಒಂದೇ ಸಬ್ನೆಟ್ ನಾನು ಕ್ರಿಯೇಟ್ ಮಾಡಿದ್ದೀನಿ, ಬಟ್ ನೀವು ಎರಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಐ ಹ್ಯಾವ್ ಜಸ್ಟ್ ಡನ್ ವೆರಿ ಸೂನ್. ಪಬ್ಲಿಕ್ IP ಅಡ್ರೆಸ್ ಎನೇಬಲ್ ಮಾಡಿದ್ದೀನಿ. ಸೆಕ್ಯೂರಿಟಿ ಗ್ರೂಪ್ ಅನ್ನೋದು ಹೊಸ ಸೆಕ್ಯೂರಿಟಿ ಗ್ರೂಪ್ ಕ್ರಿಯೇಟ್ ಮಾಡುತ್ತೆ EC2 ಮಿಷನ್ ಕ್ರಿಯೇಟ್ ಮಾಡಬೇಕಾದ್ರೆ. ನನಗೆ ಬೇಕಾಗಿಲ್ಲ, ನನ್ನ ಹತ್ರ ಆಗ್ಲೇ ಒಂದು ಸೆಕ್ಯೂರಿಟಿ ಗ್ರೂಪ್ ಮ್ಯಾನ್ಯಲ್ ಆಗಿ ಕ್ರಿಯೇಟ್ ಮಾಡಿದ್ದೀನಿ. ಆ ಸೆಕ್ಯೂರಿಟಿ ಗ್ರೂಪ್ ಕೊಡ್ತೀನಿ ಇಲ್ಲಿ. ಇದೆ ತಾನೇ? ರೈಟ್? Yes, sir. ಲಾಂಚ್ ಮಾಡ್ತೀನಿ. ಕನೆಕ್ಟ್ ಆಗುತ್ತಾ? ನಾನು ಕನೆಕ್ಟ್ ಮಾಡಕ್ ಟ್ರೈ ಮಾಡಿದ್ರೆ ಕ್ರಿಯೇಟ್ ಆಗ್ಲಿ. ನಾನು ಕಮಾಂಡ್ ಲೈನ್ ಓಪನ್ ಮಾಡ್ಬಿಟ್ಟು ಕನೆಕ್ಟ್ ಮಾಡಕ್ ಟ್ರೈ ಮಾಡ್ತೀನಿ ಆ ಸರ್ವರ್ನ, ನೋಡೋದೇನಾಗುತ್ತೆ ಅಂತ. ಬಂದೆ, ಕ್ರಿಯೇಟ್ ಆಗ್ತಾ ಇದೆ, ಲೆಟ್ ಇಟ್ ಕ್ರಿಯೇಟ್. ಕನೆಕ್ಟ್ ಆಗುತ್ತಾ? ನೋಡೋದ ಏನ್ ಎರರ್ ಬರುತ್ತೆ ಅಂತ. ಇನ್ಸ್ಟೆನ್ಸ್ ರನ್ನಿಂಗ್ ಸ್ಟೇಟ್ ಅಲ್ಲಿ ಇದೆ, ನೋಡೋದ ಏನಕ್ಕೆ ಕನೆಕ್ಟ್ ಆಗ್ತಾ ಇಲ್ಲ. ಹೋಗ್ತಾ ಇದೆ, IGW ಹತ್ರ ಹೋಯ್ತು, ರೌಟ್ ಟೇಬಲ್ ಹತ್ರ ಹೋಯ್ತು, ಸಬ್ನೆಟ್ ಹತ್ರ ಹೋಯ್ತು, ಸಬ್ನೆಟ್ ಸೆಕ್ಯೂರಿಟಿ ಗ್ರೂಪ್ ಹತ್ರ ಕಳಿಸ್ತು. ಸೆಕ್ಯೂರಿಟಿ ಗ್ರೂಪ್ ಅಲ್ಲಿ ರೂಲ್ ಎನೇಬಲ್ ಇದೆನಾ? SSH Inbound rule ಇಲ್ಲ, sir. enable. ನೋಡೋದ ಹೋಗಿ, ಇದೆ ತಾನೇ ಸೆಕ್ಯೂರಿಟಿ ಗ್ರೂಪ್, ರೈಟ್? Yes, ಅಂಡ್ sir. ಇನ್ಬೌಂಡ್ ರೂಲ್ ಅಲ್ಲಿ ಏನೂ ಇಲ್ಲ, ಅದಕ್ಕೆ ಇದು ಕನೆಕ್ಟ್ ಆಗಲ್ಲ. ಅಲ್ಲಿ ಗಂಟ ಹೋಗಿ SSH ಕನೆಕ್ಷನ್ ಟೈಮ್ಡ್ ಔಟ್. ಈ ಎರರ್ ನಿಮಗೆ ಇಂಟರ್ನೆಟ್ ಇಂದ ಸರ್ವರ್ ಕನೆಕ್ಟಿವಿಟಿ ಇಲ್ಲ ಅಂತಂದ್ರೆ ಎರರ್ ಬರುತ್ತೆ ನಿಮ್ಗೆ, ಆಯ್ತಾ? ಸೆಕ್ಯೂರಿಟಿ ಗ್ರೂಪ್ ಅಲ್ಲಾದ್ರೂ ಚೆಕ್ ಮಾಡ್ಬೇಕು, ಮತ್ತೆ ರೌಟ್ ಟೇಬಲ್ಸ್ ಚೆಕ್ ಮಾಡ್ಬೇಕಾಗುತ್ತೆ ಎರರ್ ಬಂದ್ರೆ, ಆಯ್ತಾ? IGW ಇದ್ರೆ ಮಾತ್ರ ಈ ತರ. ಫೈನ್. ಈಗ ನಾನು ಇನ್ಬೌಂಡ್ ರೂಲ್ ಏನಂತ ಕೊಡ್ತೀನಿ, ಆಡ್ ರೋಲ್ Enable add. Yes, sir. ಪೋರ್ಟ್ ನಂಬರ್ 22 ಅದೇ ಬಂತು. ಓಕೆ, ಈಗ SSH ಅಂತ ಹೇಳಿ ಸೆಲೆಕ್ಟ್ ಮಾಡಿದಾಗ 22 ಬಂತು ಅಲ್ವಾ? ಸೋರ್ಸ್ ಅಂದ್ರೆ ಏನಾಗಿರ್ಬೋದು? Any. Protocols. ನಾನು ಹೇಳಿದ್ದೀನಿ ಸೋರ್ಸ್ ಅಂದ್ರೆ ಇದು. ಸೋರ್ಸ್ ಅಂದ್ರೆ ಏನಾಗಿರ್ಬೋದು? ಏನ್ Protocols. ಕೊಡ್ಬೇಕಿಲ್ಲಿ? ಪ್ರೋಟೋಕಾಲ್ Traffic. ಇಲ್ಲಿದೆ. ಆ Any. Traffic. ಎನಿ ಕೊಟ್ಲಾ? 000 ಕೊಟ್ರೆ ಏನಾಗುತ್ತೆ? Anyone. Any IP can connect. ದಿಸ್ ಇಸ್ ದ ಬೆಸ್ಟ್ ಪ್ರಾಕ್ಟೀಸ್. ಎಸ್, ಯಾರು ಬೇಕಾದ್ರೂ ಕನೆಕ್ಟ್ ಆಗ್ಬೋದು ಇಂಟರ್ನೆಟ್. ಯಾರು No, sir. ಬೇಕಾದ್ರೂ ಅವ್ರು ಬೆಸ್ಟ್ ಪ್ರಾಕ್ಟೀಸ್ ಇದು. No, sir. Security ಇರೋದಿಲ್ಲ. ನಾವೇನ್ ಮಾಡ್ಬೇಕೀಗ ಹಂಗಂದ್ರೆ? ಯಾವ IP-ಗೆ ನಾವು ಕನೆಕ್ಟ್ ಮಾಡಬೇಕು, ಕನೆಕ್ಷನ್ ಕೊಡ್ಬೇಕು ಅಂತಿರ್ತೀವೋ ಅದಕ್ಕೆ ಮಾತ್ರ ಕೊಟ್ಕೊಳ್ಳೋದು. ವಾಟ್ ಈಸ್ ಮೈ ಪಬ್ಲಿಕ್ IP ಅಡ್ರೆಸ್? ನನ್ನ IP ಅಡ್ರೆಸ್ ಕೊಡ್ಲಾ? ವಾಟ್ ಈಸ್ ಮೈ ಪಬ್ಲಿಕ್ IP ಅಡ್ರೆಸ್? 2325 ಅಲ್ವಾ? ಇಲ್ಲಿಗೆ ಬರ್ತೀನಿ. ಇಲ್ಲಿ ನಿಮ್ಗೊಂದು ಆಪ್ಷನ್ ಇದೆ ಮೈ IP ಅಂತೇಳಿ, ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ 2325. ಇದು ನಿಮ್ಮ IP ಅಡ್ರೆಸ್ ಅಂತ ಬರುತ್ತೆ. ಇಲ್ಲ ನಿಮ್ ಫ್ರೆಂಡ್ ಕೊಡ್ಬೇಕು ಅಂತಂದ್ರೆ ಅವ್ರ ಪಬ್ಲಿಕ್ IP ಅಡ್ರೆಸ್ ನ ಕಾಪಿ ಮಾಡ್ಕೊಂಡು ನೀವು ಇಲ್ಲಿಗೆ ಬಂದ್ಬಿಟ್ಟು ಅವ್ರಿಗೆಂದೆ ಕೊಡಿ, ಆಯ್ತಾ? ಫೈನ್, ಸೇವ್. ಇದು ನನ್ಗೊಂದೇ ಕನೆಕ್ಟ್ ಆಗುತ್ತೆ ಸರ್ವರ್. ಕನೆಕ್ಟ್ ಮಾಡ್ಲಾ ಹೋಗಿ? ಸಮ್ಟೈಮ್ಸ್ Okay. ಇಂಟರ್ನೆಟ್ ಅಲ್ಲಿ ಇಶ್ಯೂ ಇದ್ರೆ ನೀವು ಚೆಕ್ ಮಾಡಿದ್ರೆ ನಿಮ್ಗೆ ಆಗಲ್ಲ. ಏನಕ್ಕೆ ಆಗಲ್ಲ ಅಂತಂದ್ರೆ ಸೆಕ್ಯೂರಿಟಿ ಗ್ರೂಪ್ ಅಲ್ಲಿ ನಾನು Allow ಮಾಡಿಲ್ಲ ನಮ್ಗೆ. ನಿಮ್ಮ IP ಅಡ್ರೆಸ್ ಅಲೋ ಮಾಡಿದ್ರೆ, ಇಲ್ಲಿ ಕುಮಾರ್ ಅಂತೇಳಿ ಹೆಸರು ಬರೀತೀನಿ, ಕುಮಾರ್ ಪಬ್ಲಿಕ್ IP ಅಡ್ರೆಸ್, ಕುಮಾರ್ ಕ್ಯಾನ್ ಕನೆಕ್ಟ್ ಅಂತೇಳಿ ಬರೀಲ, ಕನೆಕ್ಟ್ ದಿಸ್ ಸರ್ವರ್ ಅಂತೇಳಿ ಬರೀಲ, ರೈಟ್? ಯಾರಿಗೆ ಆಗಿರ್ಲಿ ಕಮೆಂಟ್ ಹೋದ್ರೆ ಗೊತ್ತಾಗ್ಬಿಡುತ್ತೆ ಲಾಸ್ಟ್ಗೆ ಡಿಸ್ಕ್ರಿಪ್ಷನ್ ಅಲ್ವಾ? ನಿಮ್ ಫ್ರೆಂಡ್ ಕೂಡ ನಿಮ್ ಹೆಸರು ಕೊಡ್ಬೋದು, ಅವ್ರ ಪಬ್ಲಿಕ್ IP ಅಡ್ರೆಸ್ ಕೊಟ್ಬಿಟ್ಟು. ಗಾಟ್ ಇಟ್? Sir. ಈಗ ನಾನು ಹೇಳಿರೋ ಪ್ರಕಾರ ನಿಮ್ಗೆ ಅರ್ಥ ಆಗಿರೋದು ಏನಪ್ಪಾ ಅಂತಂದ್ರೆ, ಇಲ್ಲಿ ಯಾವುದೇ ಟ್ರಾಫಿಕ್ ಇಂಟರ್ನೆಟ್ ಇಂದ EC2 ಮಿಷನ್ ಬರ್ತಿದೆ ಅಂತಂದ್ರೆ ಸೆಕ್ಯೂರಿಟಿ ಗ್ರೂಪ್ ನ ದಾಟ್ಕೊಂಡೇ ಬರ್ಬೇಕು. ಸೆಕ್ಯೂರಿಟಿ ಗ್ರೂಪ್ ಇಸ್ ನಥಿಂಗ್ ಬಟ್ ಎ ಫೈರ್ ವಾಲ್. ಇಟ್ ಕಂಟ್ರೋಲ್ಸ್ ದಿ ಇನ್ಬೌಂಡ್ ಅಂಡ್ ಔಟ್ಬೌಂಡ್ ಟ್ರಾಫಿಕ್. ಓಕೆ, Yes, ಇಟ್ sir. ಕಂಟ್ರೋಲ್ಸ್ ದಿ Inbound and outbound traffic. outbound traffic.
AWS ಅಲ್ಲಿ ಔಟ್ಬೌಂಡ್ ಟ್ರಾಫಿಕ್ ತಲೆನೇ ಕೆಡ್ಸ್ಕೋಬೇಡಿ, ಎನಿಥಿಂಗ್ ಕ್ಯಾನ್ ಗೋ ಔಟ್ಸೈಡ್ ದಿ ನೆಟ್ವರ್ಕ್. ಅವ್ರಿಗೆ ಪಬ್ಲಿಕ್ IP ಅಡ್ರೆಸ್ ಇಂದ್ರೆ ಔಟ್ಸೈಡ್ ಹೋಗ್ಬಹುದು. ಓಕೆ, ವೇರ್ ಆಸ್ ಇನ್ಬೌಂಡ್ ರೂಲ್ ಅಲ್ಲಿ ನೀವು ಗಮನವಾಗಿ ಇಡಬೇಕು. ಯಾವ್ದು ಬೇಕಂದ್ರೆ ಅದು IP ಅಡ್ರೆಸ್ ಎನೇಬಲ್ ಮಾಡ್ಬಿಟ್ರೆ ಯಾರಾದ್ರೂ ಆ ಸರ್ವರ್ನ ಆಕ್ಸೆಸ್ ಮಾಡ್ಬೋದು. ಬಟ್ 0 ಕೊಟ್ಟಿಲ್ಲಂಗೆ ನಂದೇ ಆಗಿರೋ ಪಬ್ಲಿಕ್ IP ಅಡ್ರೆಸ್ ಕೊಟ್ರೆ ನಾನೊಂದೇ ಕನೆಕ್ಟ್ ಆಗ್ಬೋದು ಈ ಸರ್ವರ್ಗೆ. ಗಾಟ್ ಇಟ್? Okay, sir. ಎಲ್ಲರಿಗೂ ಅರ್ಥ ಆಯ್ತಾ? ಎಸ್ ಆರ್ ನೋ? Yes, sir. ಈಗ ವೆಬ್ಸೈಟ್ ಯಾವ ತರ ಕ್ರಿಯೇಟ್ ಮಾಡೋದು, ಸ್ಟೆಪ್ಸ್ ಹೇಳಿ ಬೇಗ. ಏನ್ ಮಾಡ್ಬೇಕು ಫಸ್ಟ್? ಎಂ ಇನ್ಸ್ಟಾಲ್ ಸಿಸ್ಟಮ್ ನ ಇನ್ಸ್ಟೆನ್ಸ್ ಅಪ್ಡೇಟ್ ಕ್ರಿಯೇಟ್ ಮಾಡ್ತೀನಿ. ಮಾಡ್ಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು? ಎಂ ಇನ್ಸ್ಟಾಲ್ ಇನ್ಸ್ಟಾಲ್ ಮಾಡ್ಬೇಕು. ಇನ್ಸ್ಟಾಲ್ ಮಾಡಿದೆ. ನೆಕ್ಸ್ಟ್ And then we need to create a file ಎಲ್ಲಿ ಮಾಡ್ಬೇಕು ಫೈಲು? ಯಾವ ಪಾತಲ್ಲಿ? where ವಾರ್ ವ್ಯಾರ್. ವ್ಯಾರ್ ಒಳಗಡೆ www ಒಳಗಡೆ there we can create the HTML. HTML. HTML ಒಳಗಡೆ ಹೋದೆ. ಈಗ LS ಮಾಡಿದೆ, PWD ಮಾಡಿದ್ರೆ ಎಲ್ಲಿದ್ದೀನಿ ನಾನು? HTML. ಇಲ್ಲೋಗಿ ಒಂದು ಫೈಲ್ ನ ಕ್ರಿಯೇಟ್ ಮಾಡ್ಲಾ? Yes, sir. ಇಂಡೆಕ್ಸ್ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ದಿಸ್ ಈಸ್ ಟೆಸ್ಟಿಂಗ್ ಫಾರ್ Security group. ಅಂಡ್ NaCl ಅಂತ ಹೇಳಿ ಕೊಡ್ತೀನಿ. ಇನ್ನ NaCl ನಾನು ಕವರ್ ಮಾಡಿಲ್ಲ, ಅಲ್ಲಿ ಕವರ್, ಡೋಂಟ್ ವರಿ. ಸೇವ್ ಮಾಡಿ ಎಕ್ಸಿಟ್ ಮಾಡಿದೆ. ನೆಕ್ಸ್ಟ್ ಏನ್ ಮಾಡ್ಬೇಕು? ಸ್ಟಾರ್ಟ್ ಮಾಡ್ಬೇಕು, ಸ್ಟೇಟಸ್ ಚೆಕ್ ಮಾಡಿ. ಏನ್ ಸ್ಟಾರ್ಟ್ ಮಾಡ್ಬೇಕು? ಸ್ಟಾರ್ಟ್ ಮಾಡಿದೆ. ನೆಕ್ಸ್ಟ್ ಎನೇಬಲ್ Enable. ಮಾಡೋದು, Enable. ಆಮೇಲೆ ಚೆಕ್ ಮಾಡೋದು. ಎನೇಬಲ್ ಸೆಕ್ಯೂರಿಟಿ ಗ್ರೂಪ್, HTTPD ಅದಾಗಿದ್ಮೇಲೆ ಸಿಸ್ಟಮ್ CTL Status. ಸ್ಟೇಟಸ್. HTTPD. ರನ್ನಿಂಗ್ ಅಲ್ಲಿ ಇದೆನಾ? Yes, ಫೈನ್, sir. ಎವ್ರಿಥಿಂಗ್ ಇಸ್ ವರ್ಕಿಂಗ್ ಫೈನ್. ನಾನು ಈ EC2 ಮಿಷನ್ ಪಬ್ಲಿಕ್ IP ಅಡ್ರೆಸ್ ಕಾಪಿ ಮಾಡಿ ಏನ್ ಮಾಡ್ತೀನಿ? ಕನೆಕ್ಟ್ ಆಗ್ಬೇಕು. ಇಲ್ಲಿಗೆ ಬಂದ್ಬಿಟ್ಟು ಕನೆಕ್ಟ್ ಆಗಿದೆ ಅಲ್ವಾ, ಇಲ್ಲಿಗೆ ಬಂದ್ಬಿಟ್ಟು ಆಕ್ಸೆಸ್ ಮಾಡ್ತೀನಿ. ಆಯ್ತಾ? ನಾನು ಇದನ್ನ ಕಾಪಿ ಮಾಡ್ಬಿಟ್ಟು ನೋಟ್ ಪ್ಯಾಡ್ ಅಲ್ಲಿ ಪೇಸ್ಟ್ ಮಾಡ್ತೀನಿ. ನೋಡಿ, ನಿಮ್ಗೆ HTTP ಅಂತ ಇಲ್ಲಿ ಬಂದಿರುತ್ತೆ. ಕಾಪಿ ಮಾಡಿ ಪೇಸ್ಟ್ ಮಾಡ್ತಾ ಇದ್ದೀನಿ, HTTP ಅಲ್ವಾ? ಈಗ ಈ ಸರ್ವರ್ ಹತ್ರ ಹೋಗಿ HTTP ರಿಕ್ವೆಸ್ಟ್ ಎಲ್ಲಿಗೆ ಹೋಗ್ತಿದೆ? ಸರ್ವರ್ ಹತ್ರ ಹೋಗ್ತಾ ಇದೆ. ಸರ್ವರ್ ಇಲ್ಲಿದೆ ಅಲ್ವಾ? ಸರ್ವರ್ಗೆ ಅಡ್ಡ ಏನಿದೆ? ಸೆಕ್ಯೂರಿಟಿ Group. ಇದರಲ್ಲಿ ನಾನು HTTP ಎನೇಬಲ್ Security ಮಾಡಿದೀನಾ? group. Firewall. No, sir. HTTP ಎನೇಬಲ್ ಮಾಡಿದೀನಾ? ಇಲ್ಲ. ಸೊ ಆ ಎರರ್ ನೋಡಿ ಏನಂತ ಬರ್ತಿದೆ ನಿಮ್ಗೆ? Site can't be Proxy reached. and ಅಲ್ವಾ? Okay. ಈಗ ನಾನು ಹೋಗಿ ಏನ್ ಮಾಡ್ಬೇಕು? ಸೆಕ್ಯೂರಿಟಿ ಗ್ರೂಪ್ ಹೋಗ್ಬೇಕು. EC2 ಮಿಷನ್ ಸೆಕ್ಯೂರಿಟಿ ಗ್ರೂಪ್ ಹೋಗಿ ಯಾವ ತರ ನಾವು HTTP ಮಾಡಿದೀನೋ, ಆಯ್ತಾ, HTTP ಮಾಡಿದೀನೋ ಅದೇ ತರ ನಾನು ಏನ್ ಮಾಡ್ತೀನಿ? Select HTTP select ಮಾಡಿ. ಯಾವ ತರ SS ಮಾಡಿದೀನೋ ಅದೇ ತರ ನಾನು HTTP ಸೆಲೆಕ್ಟ್ ಮಾಡ್ತೀನಿ. ನನ್ನ IP ಅಡ್ರೆಸ್ಗೆ ಸೇಮ್ IP. ನನ್ಗೊಂದೇ ವೆಬ್ಸೈಟ್ ಬರುತ್ತೆ, ನಿಮ್ಗೆ ಬರಲ್ಲ. ಓಕೆ, ಚೆಕ್ ಮಾಡ್ಲಾ? ಈಗ ಬಂತಾ? ನೀವೆಲ್ಲರೂ ಚೆಕ್ ಮಾಡಿ, ನಿಮ್ಗೆ ಬರುತ್ತೇನೋ? ನಿಮಗ್ ಬರಬಾರ್ದು, ರೈಟ್? Yes, sir. ಸೆಕ್ಯೂರ್ ಆಗಿ ಮಾಡ್ತಾ ಇದೀನಿ ನಾನೆಲ್ಲ, ನಿಮಗ್ ಬರಬಾರ್ದು. ಚೆಕ್ ಮಾಡಿ. ಬರಲ್ಲ. ಬರ್ತಾ ಇದೆ? ಬರಲ್ಲ. ಚೆಕ್ ಮಾಡಿ ಹೇಳಿ. ಹಾ, ಯಾರು ಚೆಕ್ ಮಾಡ್ತಾ ಇಲ್ವಾ? ಮಾಡ್ತಿದ್ದೀವಿ ಸರ್. ಹ್ಮ್. ಲೋಡ್ ಆಗ್ತದೆ. ಲೋಡ್ ಆಗ್ತಾ ಇದೆ. ಅಷ್ಟು ಟೈಮ್ ತಗಂತಿದೆ ಅಂತಂದ್ರೆ ಬರಲ್ಲ. ವಿಲ್ ಸಿ, ಲೆಟ್ಸ್ ವೇಟ್. This site can't be reached. ಅಲ್ವಾ? ಹ್ಮ್. ಕೂಲ್. ನಿಮ್ಗೆ ಬರ್ತಾ ಇಲ್ಲ. ಈಗ ನಿಮ್ಗೆ ಎಲ್ಲಾರ್ಗು ಆಕ್ಸೆಸ್ ಬೇಕು ಅಂತಂದ್ರೆ ನಾನು ಏನ್ ಮಾಡ್ಬೋದು? ಇನ್ನೊಂದು ರೂಲ್ ನ ಆಡ್ ಮಾಡ್ಬೋದು. ಏನಂತ ಆಡ್ ಮಾಡ್ಬೋದು? Any HTTPS. HTTP 0 ಎನಿ IP ಅಡ್ರೆಸ್ ಎನಿವೇರ್ 000 ಅಂತ ಕೊಟ್ಟು ಸೇವ್ ಮಾಡ್ದೆ. ಈಗ ಚೆಕ್ ಮಾಡಿ ಸರ್, ಮೇಡಮ್ಸ್. ಬಂತಾ Yes, sir. ಎಲ್ಲರಿಗೂ? Yes, sir. Yes, sir. ಹ್ಮ್. Access. ಅಂದ್ರೆ ಇನ್ಬೌಂಡ್ ರೂಲ್ ಅಲ್ಲಿ ನಾನು ಎನೇಬಲ್ ಮಾಡಿದ್ರೆ ಮಾತ್ರ ನಿಮ್ಗೆ ಬಂತೀಗ, ಅಲ್ವಾ? ಇಲ್ಲಿ Yes, ಎಲ್ಲಿಗೆ sir. ಬರುತ್ತೆ? ಫಸ್ಟ್ IGW ಬರುತ್ತೆ ಅಂತ ಹೇಳಿದೀನಿ. ಹ್ಮ್. ಅದಾಗಿದ್ಮೇಲೆ ಒಳಗೆ Route table. route table. route table. ಅದಾಗಿದ್ಮೇಲೆ Subnets. Security. ಏನಿದು?
ಸಬ್ನೆಟ್ ಸಬ್ನೆಟ್ ಹಾ Public. ಮುಗಿದ್ಮೇಲೆ ಸೆಕ್ಯೂರಿಟಿ Fire. ಗ್ರೂಪ್ ಅದಾಗಿದ್ಮೇಲೆ Firewall. EC2. ಸೆಕ್ಯೂರಿಟಿ ಗ್ರೂಪ್ ಬಂದ್ಬಿಟ್ಟು ಇದು ರಿಸೋರ್ಸ್ ಅಂತ ಹೇಳಿ ಕರಿಬೋದಾ ನಮ್ಮ EC2 ಮಿಷನ್ ನ ರಿಸೋರ್ಸ್ ಅಂತ ಹೇಳಿ ಕರಿಬೋದಾ? ಎಸ್ ಸರ್ Sir. ಓಕೆ, ಇದು ಸಬ್ನೆಟ್ ಒಳಗಡೆನ ನಾವು ಏನೇ ರಿಸೋರ್ಸ್ ಆಗಿರ್ಲಿ ನಾವು ಕ್ರಿಯೇಟ್ ಮಾಡೋದು ಅಲ್ವಾ? Yes. ಫೈನ್. ಸೆಕ್ಯೂರಿಟಿ ಗ್ರೂಪ್ ಬಂದ್ಬಿಟ್ಟು ರಿಸೋರ್ಸ್ ಲೆವೆಲ್ ಫೈರ್ ವಾಲ್. ಏನಿದು? ರಿಸೋರ್ಸ್ Resource ಲೆವೆಲ್ level firewall.